ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದಿ ನೋಡ್ರಿ. ಈ ವಿಡಿಯೋ ಭಾಳ ಲೆಂತ್ ಇಲ್ಲ, ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡಿರಿ ಅಷ್ಟೇ. ಒಂದು 6 ನಿಮಿಷದ ಐತಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ, ಹಾಗೆ ಸಬ್ಸ್ಕ್ರೈಬ್ ಆಗ್ರಿ. ಯಾವ ಕಾರಣಕ್ಕಾಗಿ ಊರಿಗೆ ಬಂದೀನಿ ಅಂತ ಹೇಳ್ತೀನಿ ಅಂತ ಹೇಳಿದೆ ಮುಂದಿನ ವಿಡಿಯೋದಲ್ಲಿ. ನಮ್ಮ ತಂಗಿದ್ದು ಡೆಲಿವರಿ ಆದ ಬಳಿಕ ಮತ್ತು ನಾನು ಬಂದಿರಲಿಲ್ಲ. ಅವತ್ತು ಡೆಲಿವರಿ ದಿನ ಬಂದಕ್ಕೆ ಅದಕ್ಕೆ ಈಗ ಮತ್ತೆ ಭೇಟಿಯಾಗಿ ಹೋಗ್ಬೇಕಂತೇಳಿ ಬಂದಿದ್ದೆ ನೋಡ್ರಿ. ಇಲ್ಲಿ ಹುಡುಗರೆಲ್ಲ ಬ್ರೆಡ್ ಮತ್ತು ಚಾ ತಿನ್ನೋ ಥರ ಮುಂಜಾನೆಯಿಂದನೇ ಸ್ಟಾರ್ಟ್ ಮಾಡೀನಿ ಬ್ಲಾಗ್ ವಿಡಿಯೋ. ಆ ಬ್ರೆಡ್ ಹಚ್ಕೊಂಡು ತಿನ್ರಿ ಅಂತ ಹೇಳಿದೆ. ಅದಕ್ಕೆ ನಾನು ಇವು ಖಾರಿ ಎಲ್ಲ ತಳಗೆಲ್ಲ ಪುಡಿ ಪುಡಿ ಆಗ್ತದೆ. ಇಲ್ಲಾಂದ್ರೆ ರೊಟ್ಟಿ ಖಾರ ಬೇಳೆ ಹಾಕೋತಾರಲ್ಲ ಮುರಿದು, ಹಂಗೆ ಹಾಕೊಂಡು ಸಣ್ಣ ಸಣ್ಣ ತಿನ್ನಬೇಕು. ಎಲ್ಲ ಇದು ಚಲ್ಲಾಡ್ತದೆ ಮನೆ ತುಂಬ, ಎಲ್ಲ ಪುಡಿ 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 ಬೀಳ್ತೈತೆ. ಎಷ್ಟು ಕಮ್ಮಕ್ಕೆ ಕೂತ ನೋಡ ಮಂಗ್ಯಾನಂತ ಜಳಕ್ಕೆ ಾಗಿ ಹೋಗ್ಬೇಕಂತೇಳಿ ಒಂದು ಸೀರೆ ಕೈಯಲ್ಲಿ ಹಾಕೋ ಕೈಯ ಕಡ್ಗ ಇರ್ತಾವಲ್ಲ ಬೆಳ್ಳಿ ಅವು ತೊಗೊಂಡಿದ್ವಿ. ಹುಡುಗಗೆ ಅರ್ಬಿ ತೊಗೊಂಡಿನಿ. ಮತ್ತು ಹಾಗೆ ಖಾಲಿ ಕೈಲಿ ಹೋಗಬಾರ್ದಲ್ಲ. 100 ರೂಪಾಯಿ ಕೊಟ್ರಿಂದ ಅಂತೇಳಿ 100 ರೂಪಾಯಿ ಇಟ್ಟ ನನ್ನ ಅಭಿ ಒಂದೇ ಸುಮ್ಮನೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದೆ. ನಮ್ಮ ರೊಕ್ಕ ಅದಾವು ಯಾಕೆ ಕೊಡಕತ್ತೀನಿ ನೀನು ಅಂತೇಳಿ. ಕೊಡಬೇಡ ಮಮ್ಮಿ ಅಂತೇಳಿ ಇಸ್ಕೊಳಕತ್ತಾರ. ಇಲ್ಲಿ ಇಡಿಸ್ಕೊಡಲ್ಲಾಗ ನನಗೆ ಒಂದೇ ಸುಮ್ಮನೆ ಹೇಳಕ್ಕೆ ಶುರು ಮಾಡ್ದೆ. ಮತ್ತು ಜಾನ್ವಿ ಮಗಳು ಆತಾಳಲ್ಲ, ಹಾಗಾಗಿ ಆಕಿನೇ ಕೊಟ್ಟರು ನಡೀತೈತೆ ಅಂತೇಳಿ ಒಂದಿಷ್ಟು ಬರಾಗ ಹೂವು ತಂದಿದ್ದೆ. ಹೂವು ಹಣ್ಣು ಅದೆಲ್ಲ ಹಾಕಿಟ್ವಿ. ಒಂದಿಟ್ಟು ಸ್ವೀಟಿಗೆ ಇಟ್ಕೊಟ್ಟು ಉಡ್ಯಾಗ ಅಂದ್ರೆ ಕೂಸಿಗೆ ಹೊತ್ಕೊಂಡು ಕುಂದಿರ್ತಾರಲ್ಲ ಅವಾಗ ಉಡ್ಯದಾಗ ಕೊಟ್ರೈತೆ ಅಂತ ಹೇಳಿಕೆಂದ್ರೆ ಎಲ್ಲ ರೆಡಿ ಮಾಡಿ ನಿಂತೀನಿ ರೀ. ನಮ್ಮ ಅಭಿ ರೊಕ್ಕ ತೊಗೊಂಡು ಕೈ ಹಿಡ್ಕೊಂಡು ಕೂತ ನೋಡ್ರಿ. ಕೊಡು ಅಂದರೆ ಎಲ್ಲಿ ಕೊಡಾಕ್ತಾಯಿರ. ನನ್ನ ರೊಕ್ಕ ಅದಾವು ನಮ್ಮದವು ನಾ ಯಾಕೆ ಕೊಡಲಿ ಅಂತೇಳಿ ಅನ್ನತ್ತಿದ್ದ. ಹಾಗೂ ಹಿಂಗೂ ಸಮಾಧಾನ ಮಾಡಿ ಮತ್ತು ಹೊಳ್ಳಿ ಇಡೋಪ್ಪ ರೊಕ್ಕ ನಿಮ್ಗೆ ಬೇರೆ ಕೊಡ್ತೀನಿ ಅಂತೇಳಿ 20 ರೂಪಾಯಿ ನೋಟ್ ಕೊಟ್ಟೆ. ಅದು 100 ರೂಪಾಯಿದು ಇಟ್ಟ ನೋಡ್ರಿ. ಬೇಡ, ಅದು ಬಣ್ಣ ಚಂದಿಲ್ಲ ಇತ್ತು, ಅದು ಇಡು ಅಲ್ಲಿ. ಅದ್ರ ಮ್ಯಾಗಿಡು ಅದು ಅರ್ಬಿ ಮ್ಯಾಗಿಡು. ನೀನು ಕೊಟ್ಟೇನಲ್ಲ ಅದು ತಗೋ. ಗುಲಾಬಿ ರೊಕ್ಕ ತೊಗೋಬೇಕು, ಚಂದದ ಕ್ಯಾಂಪ್ ಅದಲ್ಲೇ. ಭಾಳ ಮಂಡಗಿರಕ್ಕೆ ಏನು ಹೇಳಿದ್ರೆ ಕೇಳಂಗಿಲ್ಲ. ಬಕ್ಕಳ ಬರೀ ಅದೇ 20 ರೂಪಾಯಿ ಬಕ್ಕಳ. ಅಭಿ ಅದು ಮಮ್ಮಿ ಕೊಡಿ ಇಲ್ಲಿ ಆಡವ್ ನೋಡಿ. ಹತ್ತೋತಿ ಬಿಡು ಬಿಡು. ನಮ್ಮ ಕುಮ್ಮೆ ಹಿಂಗಿದ್ದದು ಎಲ್ಲ ಗೊತ್ತಾಗ್ತದೆ ಅವನಿಗೂ. $1 ಇದ್ರೆ ಅದು ಬಕ್ಕಳು ಅವನಿಗೆ ಇದು ರೊಕ್ಕ ನೋಟ್ ಇದ್ದಿದ್ದು ಬೇಡ. ಅದು ಬಕ್ಕಳಲ್ಲ, 1 ರೂಪಾಯಿ ಇರ್ತಾವ ಡಾಲರ್, ಅವೇ ರೊಕ್ಕನೇ ಬಕ್ಕಳ ನಂಗೆ ಅನಿಸ್ತೈತೆ ಅವನಿಗೆ. ಅವು ಒಟ್ಟು 1 ರೂಪಾಯಿ 8 ಬೇಡ್ತಿದ್ದ ಅವನು. ಏನದ ಏನಲ್ಲೇ ನಿನ್ನ ಗೋಳ. ಎಲ್ಲಿ ತೊಗೊಂಬರ್ನ ತುಂಬ ಅದು ಮನ್ಕೋತ ಕಾಣ್ತದ. ಮಕ್ಕೊಂಡದ ಎತ್ಕೊಂಬ ಹಂಗೆ. ಖಡ ಬೇಡ್ತಾನ ನಾವು. ಖಡ ಒಟ್ಟು ಹಾಂ ಇಟ್ಟದ ಎಲ್ಲಿ ಇಟ್ಟದಲ್ಲ. ಕುಕ್ಮ ಹಚ್ಚಿ ಜನ ಮೊದಲು. ಹ್ಞೂ ಕಾಯಿ ಇಟ್ಟದ ಸ್ವಲ್ಪ ಹಚ್ಚಲ್ಲ ಹಣಿ ಮ್ಯಾಗ ತಳ. ಹಾಂ ಸರ್ ಹಚ್ಚಿ ಇಡು ತೆಳ. ಆಕಿ ಕೊಡವ ತಲೆಯಾಗ ಹೂವು ಹಾಕಪ್ಪು. ಹೂವು ಹಾಕಿ ಉಡ್ಯದಾಗ ಅದು ಹಾಕು. ತಲೆಗೆ ಹೂವು ಹಾಕು. ಕ್ಲಿಪ್ನ ಹಾಕಿ. ಈಗ ಅದು ಇದು ಕೊಡಪ್ಪು ಬಾಲಿ. ಉಡ್ಯದಾಗ ಅದು ಇದು ಕೊಡು. ತಾಟ್ ಎತ್ತಿ ಕೊಟ್ಕಂದ್ರೆ ತಿನ್ನಿಸೋದು. ಆಮೇಲೆ ಆಯರ್ ಕೊಡು. ಇದನ್ನು ಕೊಡಕತ್ತೆ ಆಯರ್. ಕೊಡು. ಒಂದು ಬ್ಯಾಗ್ ಹಾಕೋದು. ಸಣ್ಣದು ಹಾಕ್ತಾವೆ. ಹಣ್ಣು ಮತ್ತು ಕಾಯಿ ಎಲ್ಲ ಕುಂಕುಮ ಹಚ್ಚಿ ಹೂವು ಹಚ್ಚಿ ಕೊಟ್ಟು ಹೂವು ಅದು ಹಾಕಿ ಕೊಟ್ಟಳ್ರಿ ಆಕಿನು. ಆಮೇಲೆ ಆಯರ್ಯದು ಕೊಡು ಅಂತ ಹೇಳಿದೆ. ಆಯರಿನ ಕೊಟ್ಲು. ಹುಡುಗ ಕಡ್ಗ ಕೊಟ್ಟಿದ್ದ. ಅದು ಈ ಸದ್ದ ದೊಡ್ಡ ಆತ ಅನಿಸ್ತೈತಿ. ಈ ಸದ್ದಂತೂ ಬರೋಂಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹಾಕಬೇಕಾಗ್ತೈತಿ. ಇದ್ರ ಸಲುವಾಗಿ ಬಂದಿದ್ದೆ ನಾನು. ಮತ್ತು ಯಾವಾಗ ಬರ್ಬೇಕು ಅಂದ್ಕೊಂಡಿದ್ದೆ ನಾನು. ಭಾಳ ದಿನ ಆಯಿತು ಬರೋಕ್ಕೆ ಆಗಿರಲಿಲ್ಲ. ಮತ್ತು ಶನಿವಾರ ದಿನವೂ ಡ್ಯೂಟಿ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಬಂದಿದ್ದು.
ಇದು ರವಿವಾರದಿಂದ ವಿಡಿಯೋ ಐತಿ. ಮಕ್ಕಳದ್ದು ಸಾಲಿ ಇರ್ತೈತಲ್ಲ ಅವ್ರಿಗೂ ಸಾಲಿ ಬಿಡಿಸೋದಾಗ್ತದೆ ಅಂತೇಳಿ ಕಡೆಗೂ ಸೋಮವಾರ ತನಕ ಹೇಳ್ಕೊಂಡು ಬಂದೆ ನಾನು ರಜೆ ತೊಗೊಂಡು. ಜಾನ್ವಿಗೂ ಸಾಲಿಗೆ ಹೋಗಿ ಅವರ ಸರ್ಗೆ ಟೀಚರ್ಗೆ ಹೇಳ್ಕೊಂಡು ಬಂದೆ ನಾನು, ಆಕೆ ಬರಂಗಿಲ್ಲ ರೀ ಮತ್ತು ಸಂಸ್ಕೃತಿನೂ ಬರೋಂಗಿಲ್ಲ ಸೋಮವಾರ ತನಕ ಮತ್ತು ಮಂಗಳವಾರ ದಿನ ಬರ್ತಾರಂತೇಳಿ. ಆಯಿತು ಅಂತೇಳಿದ್ರು. ಜಾನ್ವಿ ಮತ್ತು ಕೋಚಿಂಗ್ ಶಾಲೆಗೆ ಸಂಜೆಗೆ ಟ್ಯೂಷನ್ಗೆ ಬೇರೆ ಹೋಗ್ತಾಳಲ್ಲ, ಅಂದರೆ ನವೋದಯ ಮುರಾರ್ಜಿ ಈ ಥರದ್ದೆಲ್ಲ ಪ್ರಿಪೇರ್ ಆಗೋ ಸಲುವಾಗಿ ಈಗ 4ನೇತದ ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಬರ್ತೈತೆ ಅಂತೇಳಿ ಅಲ್ಲಿನೂ ಹೋಗಿ ಅವ್ರ ಸಾಲಿಗೂ ಹೋಗಿ ಹೇಳಿ ಬಂದೆ. ಅವರು ಆಯ್ತು ರೀ ಆಕೆ ಶಾಣೆ ಅದಾಳ, ಭಾಳ ಸಾಲಿಗೆ ಬಿಡ್ಸೋಕೆ ಹೋಗ್ಬೇಡ್ರಿ, ಮತ್ತು ಸೋಮವಾರ ಅಥವಾ ಮಂಗಳವಾರ ಕರೆಕ್ಟಾಗಿ ಬರ್ಬೇಕು ನೋಡ್ರಿ ಅಂತ ಹೇಳಿದ್ರು. ಗೋಳಿ ಪಲ್ಯ ತಂದಿನಲ್ಲ, ಇದು ಇದ್ರಾಗ ಮರ್ದಾಗ ಇಡ್ತೀವಿ ನೋಡು, 10 ಪಲ್ಯ ಗೋಳಿ ಪಲ್ಯ 2 ಪುಂಡಿ ಪಲ್ಯ ಕುದಿಸ್ಬೇಕಂದ್ರೆ ಏನದು ನೀರು ಕಾಸೋ ದಿನ ಮುಗ್ಯಾವಲ್ತಲ್ಲ. ಸಪ್ಪಗೆ ಮಾಡ್ಬೇಕವ, ಊರ್ದಾಗ ಹುಳಿ ಮಾಡಿದ್ರೆ ಮತ್ತು ಹುಳಿ ಹೊಟ್ಟೆ ಆಗೋದು. ನಮ್ಮ ಮನ್ಯಾಗೆ ಮಾಡ್ಕೊಂಬರ್ತಿದ್ದೆ, ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಅವೆಲ್ಲ ಹಾಕಿದ್ರೆ ಚಲೋ ಆಗ್ತದ. ನೀರಾಗ ಹಾಕಿ ಇಟ್ಟಿನದು ಇಡ್ಬೇಕಂತ ಮಾಡಿದ್ದೆ, ನೀರು ಕಾಸೋದು ಆಗ್ಯದನ ಅಂತೇಳಿ ಇನ್ನು ನೀರು ಕಾಸೋದು ನಡೆದ, ಅದಕ್ಕೆ ಬಿಟ್ಟೆ. ಮತ್ತೆ ಯಾಕ ಯಾವ್ದು ಓಡ್ನಿ ನಮ್ಮ ಜಾನವ ಮದುಮಗಳಗತ್ಲೆ ಮೊದಲೆಲ್ಲ ಹಾಕೊಂಡೆ ಕುಂದಿರ್ತಾವೆ, ಓಡ್ನಿ ಹಾಕೊಂಡು ಹೊಡೆದ್ರು. ಆಕೆಗೆ ಬೆನ್ನು ಕಾಣ್ತಾ ಅದು ಇಟ್ಟೆ ಬೆನ್ನು ಕಾಣಿಸಲ್ಲ ಅಂತ ಓಡ್ನಿ ಹಾಕೊಂಡು ಕೂತಾವಳು. ಊರಲ್ಲಿ ಹೊಂಟಿದ್ವಿ, ಅದಕ್ಕಾಗಿ ಜಾನು ಅದೆಲ್ಲ ರೆಡಿ ಆಗಿದ್ರು, ನಾನು ರೆಡಿಗಿದ್ದೆ ರೀ. ಒಂದು ಸ್ವಲ್ಪ ಲಂಗ ಮತ್ತು ಅದು ಮ್ಯಾಗ ಇದ್ದಿದ್ದು ಅರ್ಬಿ ಉಟ್ಕೊಂಡಾಳ, ಒಂದು ಸ್ವಲ್ಪ ಹಿಂದಿನ ಕೊರಳು ಕೆಳಕೈತಂತ ಅದ್ರ ಸಲುವಾಗಿ ಅದೊಂದು ಓಡ್ನಿ ಹೊಚ್ಕೊಂತ ರೆಡಿ ಆಗ್ತಾವ ನೋಡ್ರಿ ಆಕಿ. ನನ್ನ ಬಾಬಾ ಇವತ್ತು ಎಷ್ಟು ಚಂದ ಕಾಣತ್ತ ನೋಡಿ. ಹೋಗಮ್ಮ ನೀವು, ಇವ್ರಿಗೆ ಏನಾರು ಹೇಳಿದ್ರೆ ಸಾಕು ಮೊದಲೇ ಥೈ ಎತ್ತು ಕೂತ್ ಬಿಡ್ತಾರೆ ತಯಾರಾಗಿ. ಮತ್ತು ಇನ್ನೊಂದು ಭಾಗ ಮಾಡಿ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು, ಥ್ಯಾಂಕ್ ಯು. ಹೀಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಮುಂದೆ ಸಿಗ್ತೀನಿ. ಯಾಕೆ ತಯಾರಾಗಿ ಎಲ್ಲಿ ಹೊಂಟಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.